ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಿರ್ತೀರಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ರಾತ್ರಿ ಬ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ನೋಡ್ರಿ. ಈ ಕಡೆಗೆ ಅನ್ನಕ್ಕೆ ಇಟ್ಟಿನಿ. ಆಲ್ರೆಡಿ ಅನ್ನ ಆಗಕ್ಕೆ ಬಂದೈತಿ. ಸ್ವಲ್ಪ ಹಳ್ಳಕ್ಕೆ ಬಿಟ್ಟು ನೋಡ್ರಿ ಅನ್ನನ. ಹಾಗೇ ಇಲ್ಲಿ ಶೇಂಗದ ಪುಡಿ ಸ್ವಲ್ಪ ನೀರಿನೊಳಗೆ ನೆನೆ ಇಟ್ಟಿನಿ. ಶೇಂಗಾ ಸಾರು ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಈಗ ಬೆಳ್ಳುಳ್ಳಿ ಸುಲ್ಕೊತೀನಿ ರೀ. ಬೆಳ್ಳುಳ್ಳಿ ಸುಲ್ಕೊಂಡು ಸಾರು ಮಾಡಿಬಿಡ್ತೀನಿ. ಚಪಾತಿ ಅದಾವು. ಶೇಂಗಾ ಸಾರಿಗೆ ಒಂದು ಸ್ವಲ್ಪ ಬಟಾಟಿ ಹೋಳು ಕಟ್ ಮಾಡಿ ಹಾಕ್ತೀನಿ. ಸಾರು ಪಲ್ಯ ಎರಡೂ ಆಗುತ್ತಾ. ಸೊ ಫಟ್ ಅಂತ ಮಾಡಿ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೋಬೇಕಾ. ಸೊ ವೇಟ್ ಮಾಡಿರಿ. ಓಕೆ, ಉಳ್ಳಾಗಡ್ಡಿ ಒಡೆ ತೋರ್ಸಾಕತ್ತಾರೆ. ಯಪ್ಪ ಅವನು ಮಾಡ್ದಂತ ನಾಲ್ ತೊಡ್ದಾಗ ಹೋದಾಗ ಬಿಡು. ಈಗ ಅದನ್ನ ಹೊಡ್ದಾರ ಇಲ್ಲಿ ಪಪ್ಪ. ಸಾಕು ಬಿಡು. ಊಟದೊಳಗೆ ಕಟ್ ಮಾಡಿ ತಿನ್ನೋ ಉಳ್ಳಾಗಡ್ಡಿಕಿನ್ನ ಈ ಥರ ಕೈಲೇ ಗುದ್ದಿದ ಉಳ್ಳಾಗಡ್ಡಿ ಮಸ್ತ್ ಇರ್ತೈತಿ ನೋಡ್ರಿ. ಈಗೀಗೆ ಬರೀ ಅನ್ನನೇ ಬೇಕು. ರಾತ್ರಿ ಟೈಮ್ದಾಗ ಚಪಾತಿ ಉಣ್ಣವ ಅಂದ್ರೆ ಉಣ್ಣಂಗಿಲ್ಲ. ಸಾರು ಮಾಡಿ ನೋಡ್ರಿ. ಬಟಾಟಿ ಸಾರು ಈ ಥರ ಬಂದೇ ಐತಿ. ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಆಗುತ್ತೆ ರೀ ಇದು. ಹಂಗೆ ಯಜಮಾನ್ರು ಉಪ್ಪಿನಕಾಯಿ ನೋಡ್ರಿ, ಮೆಣಸಿನ್ಕಾಯಿ ಉಪ್ಪಿನಕಾಯಿ. ಅಷ್ಟು ಕಟ್ಟಿ ಚಪಾತಿ ಅದಾವೆ, ಇಷ್ಟು ಬಿಸಿ ಚಪಾತಿ ಅದಾವು. ಯಾವ ಉಣ್ಬೇಕು ಯಾವ ಬಿಡ್ಬೇಕು ನೋಡ್ರಿ. ಈಗ ಅನ್ನ ಮಾಡೀನಿ. ಸಾರು ನೋಡ್ರಿ, ಒಂದು ಬಟಾಟೆ ಕಟ್ ಮಾಡಿ ಹಾಕೀನಿ. ಇದ್ರಾಗ ಏನಿಲ್ಲ, ಶೇಂಗಾ ಸಾರು ಮಾಡಿರಿ. ಬಟಾಟೆ ದೊಡ್ಡ ದೊಡ್ಡ ಬೇಕಾರ ಹೋಳು ಕಟ್ ಮಾಡಿ ಹಾಕ್ರಿ. ಸೇಮ್ ಶೇಂಗಾ ಸಾರು ಮಾಡೋದು, ಬಟಾಟೆ ಹೋಳು ಹಾಕೋದು, ಒಂದು ಉಗಿ ಕುದಿಸೋದು, ಇಷ್ಟೇ. ಹೆಂಗೆ ಹೋಗ್ಕೊಡ್ತೆ ಹಂಗೆ ಹೋಗ್ಕೊಡ್ತಾರನ ರೀ ಹಿಂಗ ಇದು ಉಳ್ಳಾಗಡ್ಡಿ ಟೇಸ್ಟೇ ಇರಂಗಿಲ್ಲ ಇದ್ರೊಳಗೆ. ಅಲ್ಲೇ ಐತಿ ನಾವು ಪಕ್ಕ ಉಳ್ಳಾಗಡ್ಡಿ. ಊಟ ಮಾಡೋಣಂತ ಬರ್ರಿ. ಸಿಂಪಲ್ ಊಟ ಬಟ್ ರುಚಿ ಊಟ. ಮತ್ತು ಮುಂಜಾನೆ ಬ್ಲಾಗನ್ನು ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ. ಮುಂಜಾನೆ ಎದ್ದು ಜಳಕ ಮಾಡಿ ಕಸ ಹೊಡೆದಿದ್ದೆ, ಮನೆ ಒರೆಸ್ಕೊಂಡು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಇದ್ದೋಸ್ ಬಾಂಡೆ ತಿಕ್ಕೊಂಡಿನಿ ರೀ. ಯಜಮಾನ್ರು ಎದ್ರು ನೈಟ್ ಅನ್ನ ಉಳಿದಿತ್ತು. ಇವತ್ತು ಶನಿವಾರ ಮಕ್ಕಳು ಲಗುಟ್ಟೋದ್ರು ಹೋದ್ರು. ಅವ್ರಿಗೆ ಹಣ್ಣು ಕೊಟ್ಟಿನಿ ರೀ ಡಬ್ಬಿ ಒಳಗೆ. ದಿನ ನಾಷ್ಟ ಊಟ ಮನೆ ಮಾಡ್ತಿರ್ತಾರಲ್ಲ, ಒಂದಿನ ಇರಲಿ ಅಂತೇಳಿ. ಆಮೇಲೆ ಅನ್ನ ಒಗ್ಗರಣೆಕಿನ ಯಜಮಾನ್ ನಾಷ್ಟ ಮಾಡಿ ಚಹಾ ಕುಡ್ದು ಅವಾಗನೇ ಹೋಗ್ಯಾರ. ಇವ್ರಿಗೆ ಅರ್ಧ ಪೌಣೆ ತಾಸು ಮ್ಯಾಗ ಆಯಿತು. ಅವ್ರು ಹೋದಾದ್ಮ್ಯಾಗ ನಾನು ನೋಡ್ರಿ ತೋರಿಸ್ತೀನಿ. ದೇವ್ರ ಪೂಜೆ ಮಾಡಿದೆ. ಹೂವು ಏರಿಸಿ ಮಾಡಿದಾಗ ಎಷ್ಟು ಖುಷಿ ಆಗತ್ತೆ ನೋಡ್ರಿ. ಒಂಥರ ದೇವರು ಅಷ್ಟು ಕಳೆ ಹೆಚ್ಚಿಗಾಗತ್ತೆ, ನೋಡೋಕ್ಕೂ ಖುಷಿ ಆಗುತ್ತೆ. ಸೊ ಪೂಜೆನೂ ಕೂಡ ಆಗೈತಿ. ಹಾಗೇ ಮತ್ತು 12 ಗಂಟೆಗೆ ಮಕ್ಕಳು ಬರ್ತಾರೆ, ಅಷ್ಟು ಹೋಗಿರ್ತೈತೆ ಅವರಿಗೆ. ಅದಕ್ಕೆ ಬ್ಯಾಳೆಗೆ ಇಡ್ತೀನಿ. ಇವು ಡೈಲಿ ಅರಿಬೇದವ್ರಿ. ಮತ್ತು ಇದು ನೋಡ್ರಿ ಬ್ಲ್ಯಾಂಕೆಟ್. ನೀರು ಇರ್ತಾನೆ ಸಾಬೂನು ಪುಡಿಯಾಗ ನೆನೆ ಇಟ್ಟಿದ್ದೀನಿ ರೀ. 1-2 ಸರಿ ಈ ಥರ ತುಳಿದು ನೀರು ಚೆಲ್ಲಿದೆ. ಮತ್ತು ನೀರು ಹಾಕಿಟ್ಟಿದ್ದೆ. ನೀರು ಹೋಗ್ಯಾವ್ರಿ. ನೀರಂತರೂ ಭಾಳ ಆಟೋಮೆಟಿಕ್ ಬರಕತ್ತಾವು. ಅಷ್ಟೊಳಗೆ ಇರೋದ್ರೊಳಗೆ ನೀಟಾಗಿ ಸ್ವಚ್ಛಾಗಿ ಇಟ್ಕೊಳೋದು. ಯಾವ ಪರಿ ನೋಡ್ರಿ, ಇಲ್ಲಾಣ್ ಬಂದಂಗೆ ಬರತ್ತೆ ಹೊಲಸು. ಬ್ಲ್ಯಾಂಕೆಟ್ಗಳು ತಂಡ್ಯಾಗ ಅಷ್ಟು ಬೆಚ್ಚಗೆ ಅವನು ಬ್ಯಾಸಿಗೆ ಟೈಮ್ದಾಗ ಒಗಿಬೇಕಂದ್ರೂ ಅಷ್ಟು ಜಡ ನೋಡ್ರಿ. ವಾಷಿಂಗ್ ಮಿಷಿನ್ ಇದ್ರೆ ಭಾಳ ಹೈರಾಣ ಹಾಕಿದ್ದಿಲ್ಲ. ಸುಮ್ಮನೆ ನಾವು ಎತ್ತೆತ್ತು ಬಡಂಗಿಲ್ಲ, ಏನು ಮಾಡಲ್ರಿ ಫ್ರೆಂಡ್ಸ್. ಹಿಂಗತ್ತೆ ನೀರು ಹಾಕಿ ನೋಡ್ರಿ ಇಷ್ಟು ಇಲ್ಲಾಣ್ ಬಿಡಕತ್ತೈತಿ. ಹಿಂಗೆ ಸುಮ್ಮ ಹಳವಾರ ಒಂದು ಜೋಲಿಲೇ ನೀರು ಚೆಲ್ಬಿಡ್ತೀನಿ. ಯಜಮಾನಪ್ಪಗೆ ಹೇಳಿದ್ನಂದ್ರೆ ಬುಟ್ಟಿ ಮುರಿದು ಆ ಕಡೆನಾಗಲ್ಲ ಈ ಕಡೆನಾಗಲ್ಲ ಮಾಡಿ ಹೋಗ್ತಾರ. ಬೇಡ ಅವ್ರಿಗೆ ಸವಾಸ. ಇಷ್ಟೇ ಮಾಡಿದ್ರೆ ಮತ್ತು ಎಷ್ಟು ನಿಂಪಣಾಗುತ್ತೆ ರೀ. ಮೈಯೆಲ್ಲ ಒಂಥರ ಸುಡ್ಸಿಟ್ಟು ಅಂತತಿ, ವಾಸನೆ ಬಂದಂಗೆ ಆಗ್ತಾವೆ ಬ್ಲ್ಯಾಂಕೆಟ್ಗಳು. ಅದಕ್ಕೆ ಈ ಥರ ಸ್ವಲ್ಪ ಕಾಲಿಗೆ ತೊಳಿತೀನಿ. ಅಲಗಲಗಲ
ಮಾಡಿದ್ವಿ ಅಂದ್ರೆ ಅಷ್ಟೇ ಹೋಗುತ್ತೆ ನೋಡಿರಿ. ಹೊಲಸು ಎಷ್ಟು ಬರುತ್ತೆ. ಕಂಫರ್ಟ್ ಇತ್ತಂದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಿತ್ತು. ಇನ್ನೇನು ಬ್ಯಾಸ್ಗಿಗೆ ಬ್ಲ್ಯಾಂಕೆಟ್ ಏನು ಯೂಸ್ ಆಗಂಗಿಲ್ಲ. ಅದಕ್ಕೆ ಒಂದೆರಡು ಸರಿ ಒಮ್ಮೆ ಸ್ವಚ್ಛ ಆಗಲ್ರಿ ಇವು, ಒಂದು 2-3 ಸರಿ ತೊಳಿಬೇಕು. ಮೊನ್ನೆ ಒಂದು ತೊಳೆದಿದ್ನೆ, ಇವತ್ತೊಂದು ನೋಡಿ. ಮತ್ತು ಇನ್ನೊಂದು 8 ದಿನ ಬಿಟ್ಟು ಅದನ್ನ ಇನ್ನೊಂದು ತೊಳ್ಯಕ್ಕೆ ಬರುತ್ತೆ. ಒಮ್ಮೆ ಎಲ್ಲನೂ ಆಗಂದ್ರೆ ಆಗಲ್ರಿ ಇವು, 4 ತಿಂಗಳು ಒಗೆಯೋದಾಗಲ್ಲ. ಇದನ್ನೇನು ಮಾಡ್ತೀನಂದ್ರೆ ಈ ಥರ ನೋಡಿರಿ, ಈ ಥರ ನೀರು ಜಾನಕ್ಕೆ ಇಟ್ಬಿಡ್ತೀನಿ. ಇಷ್ಟೇ ನಾ ಮಾಡೋದು ಕೆಲಸ. ಭಾಳ ಎತ್ತಾಡಿ ಹೊಟ್ಟಿ ಬೇನ್ ಮಾಡ್ಕೊಂಡೆ ಅಂದ್ರೆ ಮುಕ್ಕೊಂಡ್ರಿ ಯಾರು ಕೇಳಲ್ರಿ. ಗಂಡ ಮಕ್ಳಿಗೆ ನಾವೇ ಮಾಡಾಕ್ಬೇಕಲ್ಲ, ನಾವೇ ಗಟ್ಟಿ ಇರ್ಬೇಕಲ್ಲ ಮನ್ಯಾಗ. ಇಷ್ಟೇ ನನ್ನ ಕೆಲಸ. ನಿಮಗೂ ಈ ಥರದ್ದು ಏನಾದರೂ ಮನ್ಯಾಗ ಮಾಡಕ್ಕೆ ಗಂಡು ಮಕ್ಳಿಗೆ ಟೈಮ್ ಇರಲಿಲ್ಲ ಅಂತಂದ್ರೆ ಹಿಂಗೆ ಒಂದು ದೊಡ್ಡ ಬುಟ್ಟ್ಯಾಗ ನೆನೆ ಇಡ್ರಿ. ಕಂಫರ್ಟ್ ಇದ್ರಂದ್ರೆ ಹಾಕ್ರಿ, ಸಾಬೂನು ಪುಡಿ ಹಾಕ್ರಿ, ಕಚ್ಚ ಪಚ್ಚ ಕಾಲಿಲೆ ತುಳಿರಿ, ಹಳವಾರು ಹಿಂಗೆ ಎತ್ತೆತ್ತಿ ನೀರು ಚೆಲ್ಲಿ ಒಳ್ಳೆ ಹಿಂಗೆ ಇಟ್ಬಿಡ್ರಿ. ನೀರು ತಾನೇ ಹೋಗ್ತಾವೆ. ಆಮೇಲೆ ಅದು ಹಳುವಾಗುತ್ತೆ. ಈಗಂದ್ರೂ ಇದು ಕಂಡಪಟ್ಟಿ ಒಜ್ಜಿಗಿರುತ್ತೆ ರೀ. ಆಮೇಲೆ ನೀರು ಹಳುವಾರಾದ್ಮ್ಯಾಗ ಎತ್ತಿ ಒಯ್ದು ಒಣಕ್ಕದು. ಇಲ್ಲಿ ಕಡೆ ನೋಡ್ರಿ, ಈಗ ಚಹಾಕ್ಕೆ ಇಟ್ಟಿದ್ನೆ. ಯಜಮಾನ್ರು ಹೋಗೋಕೆ ಮಾಡಿದ್ದೆ ಚಹಾ. ಸೊ ಈಗ ಇನ್ನೊಂದು ಸ್ವಲ್ಪ ಹಾಲು ಹಾಕೀನಿ. ಹಾಲು ಹಾಕಿ ಸೋಸ್ಕೊತೀನಿ. ಈ ಕಡೆ ಬ್ಯಾಳೆಗೆ ಇಟ್ಟೀನಿ ರೀ, ಅಕ್ಕಿ ತೊಳೆದು ಇಲ್ಲಿ ಇಟ್ಟೀನಿ. ಚಹಾ ಸೋಸ್ಕೊಂಡು ಒತ್ತಟೆ ನಾಷ್ಟಾ ಚಹಾ ಒತ್ತಟೆ ಒಯ್ದು ಬಿಡ್ತೀನಿ ರೀ. ಎದ್ದು ಕುಂತು ಮಾಡಕ್ಕೆ ಬೇಸರ. ಹೊಗೆಣ್ಣೆ ಇಷ್ಟು ಉದಾವು, ಆಮೇಲೆ ಮಾಡ್ಕೋತೀನಿ ಹೊಗೆಣ್ಣೆ. ಮೇನೇನಿತ್ತಲ್ಲ ಅದು ಮಾಡ್ಕೊಂಡೆ ಸಾಕು ಸದ್ಯಕ್ಕೆ. ಸಿಂಕಿನ ನೀರು ಅದಾವ್ರಿ, ನೀರು ಅದಾವಂದ್ರೂ ಪೈಪಿನ ನಿಂತಿರ್ತಾವಲ್ಲ, ಒಂದು 2-3 ನಿಮಿಷ ಬರ್ತಿರ್ತಾವೆ. ಉಪ್ಪು ಹಾಕೀನಿ ಅನ್ನಕ್ಕೆ. ಒಂದು 10 ನಿಮಿಷ ಆರಾಮ್ಸ್ರಿ ನಾಷ್ಟ ಮಾಡಿ ಚಹಾ ಕುಡಿದ್ರೆ ಸ್ವಲ್ಪ ನನಗೂ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಕಸ ಹೊಡೆದು ಮನೆಗಿನೆಲ್ಲ ಒರೆಸ್ಕೊಂಡು ಪೂಜೆ ಗೀಜೆ ಮಾಡೀನಿ ರೀ. ಈಗ ಮಕ್ಳಿಗೂ ಅನ್ನ ಸಾರು ಮಾಡಿಕೊಡ್ತೀನಿ. ಚಾಪಡಿದು ಇದು ಹಂಗೆ ಬಿಟ್ರೆ ಕೆಂಪಗಾಗ್ಬಿಡ್ತದೆ ರೀ ಬಹುಣಿಗಳು. ಅದಕ್ಕೆ ಆಗಿಂದಾಗೆ ಮಾಡಿದ್ರೆ ಚಲೋ. ಕಂಟಿನ್ಯೂ ನೀರಿದ್ರೆ ಏನು ಅನ್ಸಂಗಿಲ್ಲ. ಈ ಬ್ಯಾಸ್ಗಿಗೆ ಭಾಳ ಕಡೆ ನೀರಿನ ಪ್ರಾಬ್ಲಮ್ ಇದಾಗ್ತಾವ್ರಿ. ಸ್ವಲ್ಪ ನೀರು ತುಂಬಿಡ್ತೀನಿ, ಕೈ ಪೈ ತೊಗೊಳಕ್ಕೆ ಬರ್ತಾವೆ. ಇಷ್ಟ ಮಾಡಿದ್ರೆ ಮತ್ತೆ ಎಷ್ಟೋ ಆಗುತ್ತೆ ರೀ. ಸಿಂಕ ಪಂಕ ಎಲ್ಲ ಕ್ಲೀನ್ ಮಾಡಿದ್ರೆ ಅದಷ್ಟು ಮುಸಿರಿ ಐತಿ, ಎಲ್ಲೋ ಡಸ್ಟ್ಬಿನ್ದಾಗ ಹಾಕಬೇಕು. ಆಗ ಇದೊಂದು ಬೊಗಣಿ ತುಂಬಿಟ್ಕೊಂಡೀನಿ ರೀ, ಇದೊಂದು ತುಂಬಿಟ್ಕೊಂಡೀನಿ. ಯಾಕಂದ್ರೆ ಅಕ್ಕಿ ಪಕ್ಕಿ ತೊಳ್ಯಾಕ, ಕಾಯಿಪಲ್ಲೆ ತೊಳ್ಯಾಕ ಚಂತನ ಸ್ವಲ್ಪ ನೀರು ಬೇಕಲ್ರಿ, ಕೈಗೆ ನಿಂಪಣಾಗುತ್ತೆ. ಅದಕ್ಕೆ ನಾಷ್ಟ ಮಾಡಿ ಚಹಾ ಕುಡಿಯೋಣ ಬರ್ರಿ. ಇದೊಂದು ನಮಗೆ ಎಕ್ಸ್ಟ್ರಾ ಕೆಲಸ ಹೆಣ್ಮಕ್ಳಿಗೆ. ಸಿಂಕ್ ಎಷ್ಟು ಖಾಲಿ ಇರುತ್ತೆ ಅಷ್ಟು ಖುಷಿ ಅಲ್ರಿ ನಮಗೆ. ಎಲ್ಲ ಬಾಂಡೆ ತಿಕ್ಕಿದ್ಮ್ಯಾಗ ಯಾವ್ದಾರು ಒಂದು ಬಾಂಡೆ ಉದಿತ್ತು, ನೆನಪಾರು ಬಿಟ್ಟಿದ್ವಿ, ಕಣ್ಮರಿಯಾಗಿ ಕುಂತಿತ್ತು, ಆಮೇಲೆ ಕಣ್ಣಿಗೆ ಬಿತ್ತು ಅಂದ್ರೆ ಇಷ್ಟು ಬೇಜಾರಾಗುತ್ತಾ. ಅದು ಎಲ್ಲ ಮಾಡಿ ಕುಂಡ್ರದು ಅಷ್ಟಾಗುತ್ತೆ. ಅದೊಂದು ಎದ್ದು ತೊಳ್ಯಾಕೂ ಅಷ್ಟು ಬೇಸರ ಅಂದ್ರೆ ಬೇಸರ ಆಗುತ್ತೆ ನೋಡಿ. ಓಕೆ ನೋಡ್ರಪ್ಪ, ಹಸಿವಾಗ್ಬಿಟ್ಟೈತಿ. ತಗೋರಿ, ಅನ್ನ ಆಯ್ತ್ರಿ, ಸಾರು ಆಯ್ತು. ಮಧ್ಯಾಹ್ನ ಊಟಕ್ಕೆ ಚಪಾತಿ ಪಲ್ಯ ಇಲ್ರಿ ಇವತ್ತ. ಎಷ್ಟಕ್ಕೊಂದು ಚಪಾತಿ ಇದಾವಲ್ಲ, ಅದನ್ನ ಮುಡಿ ಮಾಡ್ತೀನಿ. ಕಾಟ ಮ್ಯಾಗ ಗಾಡಿ ಹಾಕಿ ಬರ್ರಿ 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 ಅಂತ ಸಾಕತ್ ನನಗಂತರು. ಇದು ಗಂಡಸರು ಮಾಡೋ ಕೆಲಸ, ನಾವು ಮಾಡೋದಲ್ರಿ. ಸೊ ಎಕ್ರಲಾಟ ಮಾಡ್ಕೊಂಡು ಮ್ಯಾಗ ಹೋಗಿ ಹಾಕಿ ಬಂದ್ಬಿಟ್ಟು ಅಂದ್ರೆ ನನ್ನ ಹೊಟ್ಟೆ ತಡೆಯಂಗಿಲ್ಲ. ವಜನಿ ಪಜನಿ ಎತ್ತಾಕ ಹೋಗೋಣ, ಮತ್ತೆ ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗ್ಬೇಕಾಗ್ತದ. ನಾನು ಶರೀರ ಹೆಣ್ಮಕ್ಳದು ಮದುವೆಯಾಗಿ ಮಕ್ಕಳದು ಅಂದ್ರೆ ಯಾವುದಕ್ಕೂ ಒಬ್ಬೊಬ್ರದ್ದು ಜೀವನ ಉಪಯೋಗ ಇರಲ್ರಿ. ನೋಡಕಟ್ಟೆ ಕಣ್ಣಿಲೆ ಕಾಣ್ತೀವಿ, ಎಲ್ಲ ಮಾಡ್ತೀವಿ ಅಂದ್ರೂ ಆಮೇಲೆ ಸುಧಾರಿಸ್ಕೊಳಕ್ಕಾಗಲ್ಲ. ಧೂಳು ಅಂದ್ರೆ ಧೂಳು ಹಿಡ್ದೈತಿ. ಅದಕ್ಕೆ ಈಗ ಇದಿಷ್ಟ ಐತಿ.
ಬಡ ಬಡ ಒಂದಿಟ್ಟು ಹೇಳ್ಕೊಂಡು ಹೋಗಿ ಲಿಫ್ಟ್ನೇ ಹೋಗಿ ಒಂದು ಸ್ಟೆಪ್ ಹತ್ತಬೇಕ್ರಿ ಅಲ್ಲಿ ಪ್ಯಾಂಟೋಣಿಗೆ. ಯಾಕಂತ ನಮ್ಮ ಗಂಡ ಬಂದಿದ್ದು ಮಾಡಕ್ಕೆ ಹೋರಿ ಊರು ಸಫರಿ ಮಾಡಂದ್ರೆ ಮಾಡಿ ಬರ್ತಾನೆ. ಇನ್ನೇನು ದಂಧಿ ಬಗ್ಸಿ ಬಾಳೆ ಬದುಕಂದ್ರೆ ನಾ ಯಾಕಂತ ಎಷ್ಟು ಡಸ್ಟ್ ಎಷ್ಟು ಧೂಳು ಇರ್ತದೆ ಗೊತ್ತೇನ್ರಿ. ಗಾಡಿ ತಳಗ ಕಂಡಾಪಟ್ಟಿ ಇರ್ತೈತಿ. ಮಕ್ಕಳು ಹರಿಯಾಡ್ತಾವ್ರಿ ಕಾಟನ್ ಮ್ಯಾಗ. ಅದಕ್ಕಂತೇಳಿ ಸ್ವಲ್ಪ ಅವಾಗ ಈ ಥರ ಜಾಡಿಸ್ಬೇಕ್ರಿ. ಎಷ್ಟು ಶಕ್ತಿಯಾಗಿ ಜಾಡ್ಸಕತ್ತೀನಿ ಅದನ್ನು ಸಂಧ್ಯಾಗ ಅದು ಹೊಲಿಗೆ ಹಾಕಿರ್ತಾರೆ ನೋಡಿದ್ರಾಗ ಗಾದಿ ನೋಡು ಉದಿದಾರ ಅದು ಅಂತೂ ಹೋಗೋದೇ ಇಲ್ರಿ ಫ್ರೆಂಡ್ಸ್. ಈಗ ಬಡ ಬಡ ಇದಕ್ಕೆ ಬೆಡ್ಶೀಟ್ ಹಾಕ್ತೀನಿ. ಇವಾಗ ಅನ್ನ ಸಾರು ಹುಡುಗರಿಗೆ ಕೊಡ್ತೀನಿ ರೀ. ಅವರು ಕೈಕಾಲು ಮುಖ ತೊಗೊಂಡಾರ. ಬಿಸಿ ಬಿಸಿ ಅನ್ನ ಮತ್ತು ಸಾರು, ಬೇಳೆ ಸಾರು ನೋಡ್ರಿ. ಒಂದು ಸ್ವಲ್ಪ ಹುಂಚಿ ಹುಳಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಮಾಡೀನಿ. ಕರಿಬೇವು ಕೊತ್ತಂಬರಿ ಮಮ್ಮಿ ಮಾಡಿಕೊಟ್ಟ ಮಸಾಲೆ ಖಾರ ಹಾಕಿ ಮಾಡೀನಿ ಅಂತಾರಿ ಸದ್ಯಕ್ಕೆ ಮಕ್ಕಳು. ಏ ಬರ್ರಿ ಹುಡ್ರ ತೊಗೊಬರ್ರಿ. ಅಲ್ಲಿ ಮಾಡ್ದಾಗ ತಿನ್ಲಾರ್ದಾಗ ತಂಗುಳಲ್ಲಿ ಕೂತಾವ. ಈಗಿದ್ರ ಚಪಾತಿ ಅನ್ನ ಸಾರು ಉಣ್ರಿ. ಈಗ ಬಿಸಿದು ಅದನ್ನ ಈಗ ತಂಗು ಚಪಾತಿ ಮುರಿ ಮಾಡ್ಕೊಡ್ತೀನಿ ಮಧ್ಯಾಹ್ನ. ಹಾಂ ತೋರಿ ಅದನ್ನ ಮುರಿ ಮಾಯ್ತನೇ ತಂಗಳು ಉಪ್ಪಿಟ್ಟು ಮಾಡ್ತೀನಿ ತಿನ್ನು ಅದನ್ನು. ಬಿಸಿದ ಅನ್ನ ಸಾರು ಚಲ್ಲತ್ತಿ ಅಡ್ಡಕ್ಕೆಲ್ಲ ಹಿಡ್ಕೋ. ಇಲ್ಲೇಗಾರ ಚಂದ ಮನಿ ಒರೆಸಿ ಎಲ್ಲ ಮನಿ ಕ್ಲೀನ್ ಮಾಡೀನಿ. ಎಲ್ಲಾರ ಒಂದಿಟ್ಟು ಏನಾರ ಚೆಲ್ಲಿ ಹೊಲಸು ಮಾಡಿದ್ರಿ ತಿತ್ತಿರಿ ಒದಗಿ ತಿನ್ಬೇಡ. ಉಪವಾಸ ಕುಂದ್ರು ತಿನ್ರಿ. ಈಗ ಮಾಡಿಕೊಟ್ಟಿದ್ದು ಬಿಸಿದು ಮಾಡಿದ್ ಬಿಟ್ಟು ಮಾಡಾರ್ದ ಬಕ್ಕುಳು ಮಾಡ್ತೀರಿ ನೀವು. ನೀರು ಇಟ್ಕೊಂಡು ಕೊಡ್ರಿ ಅಂತ 2 ಸರಿ ಹೇಳ್ತೀನಿ ನಿಮಗೆ. ಚರಿಗೆ ತಗೋ 30 ಸರಿ ಎದ್ದ ಬಾ ನೀನು. ಚರಿಗೆ ನಕ್ಕೋ ಚರಿಗೆ ತಗೋ ಆಯ್ತು ನೋಡ್ರಿ. ಇವತ್ತು ಶನಿವಾರ ನಾಳೆ ರವಿವಾರ ಮನೆಯಾಗೆ ಅಡ್ಡಕೂರ್ನ ಹಿಡಿಬೇಕಂದ್ರೆ ಎಲ್ಲ ಬಿಟ್ಟು ಇವ್ಕುರ್ದ ನೋಡ್ಬೇಕು. ಬೇರೆ ಕೆಲಸ ಮಾಡೋದೇ ಇಲ್ಲ. ಕಚ್ಚಾಡೋದಿಲ್ಲ ಇಬ್ರು. ಏನ ಮೊನ್ನೆ ಸ್ವಲ್ಪ ಬೀಜ ಉದುರ್ಸೀನ್ರಿ. ಅವು ಪಾಟ್ನ್ಯಾಗ ಸ್ವಲ್ಪ ಮಣ್ಣು ಆ ಕಡೆ ಈ ಕಡೆ ಲೂಸ್ ಮಾಡಿ ಇದು ಮಾಡಿದ್ನೆಲ್ಲ. ಹಂಗಾಗಿ ಮತ್ತೊಂದು ಸರಿ ಹಾಕಿದ್ರೆ ಆಯ್ತು ಅಂತೇಳಿ ನೋಡಮ್ಮಂತ. ಇವು ಪರವಾಗಿಲ್ಲ ರೀ, ಪೈಲಾಕಿನ ಚೆನ್ನಾಗಿ ಬಂದಾವು. ಇವು ಎಲ್ಲ ನೋಡ್ರಿ ಈ ಥರ ಬಿಟ್ಟಾವು. ಈ ಥರ ಬಿಟ್ರೆ ಒಳ್ಳೇದಂತ ನೋಡ್ರಿ फ्रेंड्स. इधर आमच्या शाळेत मम्मी हे लई सगळे आलेत. हां लई मोठं झाड आहे आमच्या शाळेत. अनेक क्रिसमस ट्री आहे आमच्या शाळेत. ते दाखवतो ते क्रिसमस ट्री दाखवतो. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಶೇರ್ ಮಾಡಿರಿ ಫ್ರೆಂಡ್ಸ್. ಕಮೆಂಟ್ ಮಾಡಿ ಅಭಿಪ್ರಾಯನ. कच्चा 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 चुसता नोड्री. पहिल्या ह्याच्यामध्ये फुल होतं. एस ಬರ್ತಾವ एस ಇಲ್ಲ. बीज अंतरू कंडापट्टी अदावरी. पहिल्या ह्याच्यामध्ये फुल होतं ना, आता तुळशी यायला लागलाय. ಅಲ್ಲಿ ಡೇರೆ ತಳಗ ಇದೈತ್ ನೋಡು. हां ಡೇರೆ ತಳಗ ಅದು ನೀರಿನ ಬುಟ್ಟ ಐತ್ ನೋಡು ತುಂಬೋ. असला घाण पाणी घालती. ಅದು ಅರೆ ಮಣ್ಣಿನ ಗಡಿಗೆ ಅದು ನೀರು ಬಸ್ ಬಿದ್ದಿರ್ತಾವ ನೋಡ್ರಿ. ಅದು ಹಾಕಿದ್ರೆ ಚಲೋ. ಅದ್ರಾಗ ಏನ್ರಿ ಈಗ ಒಂದು ಸ್ವಲ್ಪ ನೀರು ಹಾಕಮ್ಮ. ಈಗ ಇವು ಜಾಸ್ತಿ ಇದಾಗ್ಯಾವಲ್ರಿ. ಇವು ಹಿಂಗೆ ಬಿಡಬೇಕಾ ಏನದು ಕಟ್ ಮಾಡಬೇಕಾ ಕಮೆಂಟ್ ಮಾಡಿ ಹೇಳ್ರಿ. ನನಗೂ ಗೊತ್ತಿಲ್ಲ ಅದಕ್ಕಂತೇಳಿ. आला 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 नखरेवाला आता. ಬಾಟ್ಲಿಗೆ ಎಂತ ಚಂದ ಇದು ತೂತಾಕಿಟ್ಟಿತ್ತಿಲ್ಲ ನೀರು ಹಾಕಕ್ಕ.
ಮತ್ತ ಅದಕ್ಕೆ ಎಂದೆ ಬಾಟ್ಲಾಗ ಹಾಕಿದ್ರೆ ಚಂದ ಬೀಳ್ತಿದ್ವಿಲ್ಲ ನೀರು ಸೋರ್ತಿದ್ದಿಲ್ಲ ಬಿಡು तरी पण सांडत होतं. ಸ್ವಲ್ಪ ಸ್ವಲ್ಪ ಹಾಕಂಬಂತ್ರಿ ಒಂದು ಸ್ವಲ್ಪ ಹಸಿ ಮಾಡೋ ಪೂರ್ತಕ್ಕೆ ತೊಳಗೆ ಚಲ್ತಾವ ನೀರು ಗಿಡದು ಎಲೆ ಮ್ಯಾಗ ಹಾಕಿದ್ರೆ ಒಂಥರ ಫ್ರೆಶ್ ಆಗಿ ಕಾಣಿಸ್ತಾವೆ ಎಲಿಗಳು ಬೀಜ ಹಾಕಿನಲ್ರಿ ಸ್ವಲ್ಪ ಮಣ್ಣು ಹಸಿ ಇರ್ಬೇಕು ಲಘು ಮ್ಯಾಗ ಮ್ಯಾಗ ಹಾಕಿದ್ರೆ ಇದಾಗ್ಬಿಡುತ್ತೆ ತಾಳಗೆ ಚಲ್ತಾವೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕೊಂಬಂತ ಮೊನ್ನೆ ಎಲ್ಲ ಮಣ್ಣು ಕೆದರಿದ್ದೀನಿ ರೀ ಮ್ಯಾಗ ತಳಗ ಮಾಡಿ ಇಷ್ಟಿಷ್ಟ ಪಾಟ್ ಇರ್ತಾವಲ್ಲ ಅದಕ್ಕೆ ಅವಕ್ಕೆ ಗಾಳಿ ಆಡ್ಬೇಕು ಗಿಡಗಳಿಗೆ ಅಂದ್ರೆ ಓಲ್ ಹಾಕಿ ನೋಡ್ರಿ ಓಲ್ ಅದಾವು ನೋಡ್ರಿ ಇದಕ್ಕೂ ಹೆಂಗದ ಓಲ್ श्वास घ्यायला लागले. श्वास घ्यायला लागले. ಓಕೆ ಸಾಕು ಈಗ ನಾನು ಸ್ವಲ್ಪ ಹೊತ್ತು ಬಿಟ್ಟು ಹಾಕಮ್ಮ ನೀರು ಬಿಸಿ ಬಿಸಿ ಮೂರಿ ನೋಡ್ರಿ ಮಸ್ತಾಗತ್ತೆ ರೀ ಇದು ಫ್ರೆಂಡ್ಸ್ ತಂಗಳು ಚಪಾತಿನೇ ಇರಬೇಕು ರೊಟ್ಟಿದು ಆಗುತ್ತಾ ಬಟ್ ಇದರಷ್ಟು ಟೇಸ್ಟ್ ಆಗಂಗಿಲ್ಲ ಮಧ್ಯಾಹ್ನ ಊಟಕ್ಕೆ ಸಿಂಪಲ್ ಅನ್ನ ಬೇಳೆ ಸಾರು ಮುರಿ ಓ सगळं घेऊन टोपलं दे म्हणा बरं सगळंच घेऊन परत टोपलं दे म्हणा एवढा आहे त्यांच्या घरात लिंबू कोण आणलाय निकिता आत्याला सांग आत्या थँक्स म्हणा एवढा आहे लिंबू गावाकडून आणली आहे निकितार ಹೊಲ್ದಾನವ್ರಿ ಇವು ಮೆಣಸಿಗೆ ದಬಾಯಿಲ್ ಹೋಯ್ತು ಅಲ್ಲೇ ಇದಲ್ಲ ಬಾಜಕ್ ನಮ್ಮ ಯೂಟ್ಯೂಬ್ ಸಿಸ್ಟರ್ ಬರ್ತಾರೆ ರೀ ಒಬ್ಬರು ಸೀರೆ ಆರ್ಡ್ರ್ ಮಾಡಿದ್ರು ಅವ್ರು ಚೂಜಾಪುರಕ್ಕೆ ಹೊಂಟಾರ ಅದಕ್ಕೆ ಗೊತ್ತಿಲ್ಲ ಎಷ್ಟು ಮಂದಿ ಬರತ್ತಾರೆ ಏನಂತೇಳಿ ಶರ್ಬತ್ ಮಾಡ್ಬೇಕು ಅಂದ್ಕೊಂಡಿನಿ ಮೊದಲೇ ಬಿಸಿಲು ಶುರುವಾಗೈತಿ ಸೊ ಅಡುಗೆ ಮಾಡ್ಬೇಕಂತ ಫೋನ್ ಮಾಡಿ ಕೇಳಿದೆ ಇಲ್ಲ ಅವ್ರು ಊಟ ಮಾಡಿನ ಹೊಂಟೀನಿ ಅಂತಂದರು ಹಾಗಾಗಿ ಇಲ್ಲಿಗೆ ಬರ್ರಿ ಅಂತ ಹೇಳಿ ಸೊ ನನಗೂ ಕ್ಯೂರಿಯಾಸಿಟಿ ಅವ್ರ ಮುಖ ನೋಡಿಲ್ಲ ಬರೀ ಮಾತು ಕೇಳಿನಷ್ಟೇ ಭಾಳ ಚಂದ ಮಾತಾಡ್ತಾರೆ ನೋಡೋಣ ಅಂತ ಸದ್ಯ ಅದರ ಅವ್ರು ವಿಡಿಯೋ ಮಾಡಂದ್ರೆ ಮಾಡ್ತೀನಿ ಇರ್ಲಿಕ್ಕಿಲ್ಲ ಸೊ ನಮ್ಮ ಒಬ್ರು ಸಿಸ್ಟರು ಬರ್ತಾರಂತ ಹೇಳಿ ನೋಡ್ರಿ ಅವ್ರು ಬಂದು ಹೋದ್ರು ಪಾಪ ಅವ್ರು ಎಲ್ಲೂ ಏನು ಯಾರ ಮನೆಯಾಗೂ ನೀರು ಚಾ ಊಟ ನಾಷ್ಟ ಏನು ಮಾಡಂಗಿಲ್ಲ ಅಂತ ಹಂಗ ಬಂದು ಹೋದ್ರು ಅವ್ರು ಬಂದಲ್ಲಿ ಗುಡಿ ಬೆಲೆಕ್ ನಿಂತಿದ್ರು ಫ್ರೆಂಡ್ಸ್ ಪಾಪ ಬಾಗಲಕೋಟೆಯಿಂದ ಬಂದಿದ್ರು ಅವರು ಸ್ವಲ್ಪ ಮುಂದೆ ದೇವ್ರಿನ ಕೆಲಸ ಐತಿ ಚೂಜಾಪುರಕ್ಕದೆಲ್ಲ ಹೋಗೋದೈತೆ ಅಂತೇಳಿ 2 ಸೀರೆ ಆರ್ಡರ್ ಮಾಡಿದ್ರು ನೋಡ್ರಿ ದೇವ್ರಿಗೆ ಮ್ಯಾಗ ಎಷ್ಟು ಭಕ್ತಿ ಮಾಡ್ತಾರಂತಂದ್ರೆ 2,000 ರೂಪಾಯಿ ಸೀರೆನ ಅವ್ರು ದೇವ್ರಿಗೆ ಉಡ್ಸಕ್ಕ ತಗೊಂಡು ಹೋದ್ರು ಇನ್ನೂ ಒಂದು ಸೀರೆನ ಅವರೇ ಉಟ್ಕೋತೀನಿ ಅಂತಂದ್ರು ಮತ್ತೊಂದು ಇದ್ರಾಗ್ರಿ ಮೈಸೂರು ಕ್ರೇಪ್ದೊಳಗೆ ಮತ್ತೊಂದು ಸೀರೆ ತಗೊಂಡು ಹೋದ್ರು ಹಾಗೆ ಇವಾಗ ಜಸ್ಟ್ ಏನೋ ಒಂದು ಸೀರೆ ಆರ್ಡ್ರ್ ಆಯ್ತ್ರಿ ಅದಕ್ಕೆ ಅದೆಲ್ಲ ಅಡ್ರೆಸ್ ಇದೆಲ್ಲ ಕೂಡ ಬರೆದು ಪ್ಯಾಕ್ ಮಾಡಕತ್ತೀನಿ ಆಲ್ರೆಡಿ ಇದು ಪ್ಯಾಕು ಅಂದ್ರ ಆರ್ಡರ್ ಆದ್ಮೇಲೆ ಮತ್ತೆ ಅದೇ ಸೀರೆ ಬಗ್ಗೆನೇ ಮತ್ತೆ ಎಂಕ್ವೈರಿ ಮಾಡ್ತಾರೆ ಫ್ರೆಂಡ್ಸ್ ಅದೊಂದು ನಂಗೆ ಜೀವ ಭಾಳ ಆಗಕತ್ ಬಿಡ್ತೈತಿ ಇಲ್ಲ ಅಕ್ಕ ನಾ ಪರವಾಗಿಲ್ಲ ಅಕ್ಕ ನಮ್ಗೆ 100 ರೂಪಾಯಿ ಹೆಚ್ಚಿಗೆ ತಗೋರಕ್ಕ ನಮ್ಗೆ ಅದೇ ಸೀರೆ ಕೊಡ್ರಕ್ಕ ಅಂತಿರ್ತಾರ ಯಪ್ಪ ದೇವ್ರೆ ಅದೇ ಮೊದಲೇ ಅವರೇ ಕೇಳಿಬಿಟ್ಟಿದ್ರೆ ನನಗೂ ಖುಷಿ ಆಗ್ಬಿಡ್ತಿತ್ತು ಪಾಪ ಇಷ್ಟ ಆಗಿರ್ತೈತಿ ನೋಡ್ರಿ ಕೆಲವರು ಎಷ್ಟಾದ್ರೂ ಹೋಗ್ಲಿ ನಮ್ಗ ಬೇಕೇ ಬೇಕಂತ ಹೇಳ್ತಿರ್ತಾರ ನಶಿ ಬ್ಯಾರೆಗಿರ್ತದ ಅವ್ರಿಗೆ ಸಿಗುತ್ತೆ ನೋಡ್ರಿ ಫ್ರೆಂಡ್ಸ್ ಇದು ಸ್ವಲ್ಪ ದೊಡ್ಡದು ಹಾಕತ್ತವ್ರಿ ಕವರ ಇದಕ್ಕಿಂತ ಸಣ್ಣ ತಗೊಂಬಂದ್ರ ಅವ್ ಸೀರೆ ಕುಂದ್ರದೇನೆ ಇಲ್ಲ ಇದು ಈ ತರ ಪ್ರಾಬ್ಲಮ್ ಹಾಕತ್ಬಿಟ್ಟಾವ ಸೀರೆ ಟಚ್ ನೋಡಿದೀನಿ ಅಂತೀನಿ ಅದಕ್ಕೊಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಉಳಿಯಕತ್ತೈತ್ರಿ ಅದಕ್ಕೆ ಮಳೆಗಾಡ್ಕೋ ತಗೋತೈತಿ ಅದಕ್ಕೆ ಈ ತರ ಪ್ಯಾಕ್ ಮಾಡ್ಬಿಡ್ತೀನಿ ನೋಡ್ರಿ ಇದೊಂದು ಪ್ಯಾಕ್ ಆಯ್ತು ಹಂಗೆ ನಮ್ಮ ಬಾಗಲಕೋಟೆಯಿಂದ ಅವ್ರು ಏನ್ ತಗೊಂಬಂದಾರ ಅಂತಂದ್ರೆ ತಗೋತೀನಿ ಈಗ ಹೊಲ್ದಾನವಂತ್ರಿ ಅವು ನೋಡ್ರಿ ನಮ್ಮ ವಿಡಿಯೋನ ನೋಡ್ತಿರ್ತಾರ ಅವರು ಥ್ಯಾಂಕ್ಸ್ ರೀ ರೊಕ್ಕ ಕೊಟ್ರೆ ಎಲ್ಲೇನು ಸೀರೆ ಸಿಗ್ತಿರ್ತಾವ ಬಟ್ ನಮ್ಮ ಹತ್ರನೇ ತಗೋಬೇಕು ನಮಗೂ ಒಂದು ಹೆಲ್ಪ್ ಆಗುತ್ತಂತೇಳಿ ಮಾಡ್ತಾರಲ್ಲ ಅದು ಖುಷಿ ಆಗುತ್ತಾ ಚಿಕ್ಕು ಒಂದು ನೋಡ್ರಿ ಟಾರ್ಗಾಯ ಅದ ಚಿಕ್ಕು ಮತ್ತು ಹೊಲ್ದಾನು ಅಂತ್ರಿ ಲಿಂಬಿಕಾಯಿ ತೊಗೊಂಡು ಬಂದಾರ
ಥ್ಯಾಂಕ್ ಯು ಸೋ ಮಚ್ ರೀ. ಹಾಗೇನೆ ಇದು ಸ್ನೇಹ ಅಂತಂದ್ರು, ಇದು ಭಾಳ ಅವಶ್ಯಕತೆ ಇತ್ತು ನಮ್ಮ ಸ್ನೇಹಾಗ. ಹೌದು ಸ್ನೇಹ? ನೋಡ್ರಿ ಬೆಸ್ಟ್ ಕ್ವಾಲಿಟಿನೂ ಕೂಡ ಐತಿ. ಏನೇನ್ ಐತೆ ಸ್ನೇಹ ಒಳಗ ಏನಾರ ಥಿಂಗ್ಸ್ ಇಡಕ್ಕೂ ಕೂಡ ಈ ತರ ಜಾಲ್ರಿ ಐತ್ರಿ. ಕ್ವಾಲಿಟಿನೂ ಚೆನ್ನಾಗೈತಿ. ಈ ತರ ಲಂಚ್ ಬ್ಯಾಗ್ ಕೊಟ್ಟು ಕಳ್ಸ್ಯಾರ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಲಂಚ್ ಬ್ಯಾಗು ಏನೋ ಮೇಕಪ್ ಬ್ಯಾಗ್ ಇದ್ದಂಗೆ ಐತಿ ಸ್ನೇಹ. ಲಂಚ್ ಬ್ಯಾಗ್ ಲಂಚ್ ಬ್ಯಾಗ್ ಅದ, ಸೈಡಿಗೆಲ್ಲ ಜಿಪ್ ಅದಾವಲ್ಲ, चमचा वगैरे ठेवायला का एक्स्ट्रा सामान असलेले. ಒಳಗೂ ಸೈಡಿಗೆ ಕಾಣೆ ಅದಾವ್ರಿ. ಇದೊಂದು ಐತಿ, ಯಾವ್ದಕ್ಕೆ ಯೂಸ್ ಮಾತ್ರ ಗೊತ್ತಿಲ್ಲ. ಒಟ್ಟಲ್ಲಿ ಸ್ನೇಹಾಗ ತಂದಾರ ಅವ್ರ ಅದನ್ನ. ಹಂಗೇನೆ ಮತ್ತ ನೋಡ್ರಿ ಶೇವ್ ತಗೊಂಬಂದಾರ. मिक्स शेव. ಇದು ಇದು ರೀ ಏನಂತಾರ ಬಾಕರ್ ವಡಿ ಬಿಸ್ಕಿಟ್ಗಳು ತಗೊಂಡ್ ಬಂದಾರ. ಸೊ ನನಗೆ ಭಾಳ ಖುಷಿನೂ ಆಯ್ತು. ನಮ್ಮ ಕಡೆದವರು, ನಮ್ಮ ಕರ್ನಾಟಕದವ್ರು ಬರ್ತಾರಂದ್ರ ಯಾವುದೇ ಹೆಣ್ಮಕ್ಳಿರ್ಲಕ್ಕ, ಅದು ತವ್ರ ಮನೆ ಯಾವುದೇ ಕಡೆ ಇರಲಕ್ಕ ಖುಷಿ ಅಂತ ಅನಿಸ್ತದ. ನಂಗಂತರೂ ಭಾಳ ಖುಷಿಯಾಗೆ ಹೋದ್ರು. ಹಳಾಯ್ತು ನೋಡ್ರಿ. ರಿಟರ್ನ್ ಕಳ್ಸಕ್ ಅವ್ರು ಕೂಡ ಹೋಗ್ಬೇಕಂದ್ರೆ ನಮ್ಮ ಅತ್ತೆಯವರು ಇದ್ರು ಕುಂತಿದ್ರು. ಹಂಗಾಗಿ ಸ್ನೇಹ ಕಡೆಯಿಂದ ಕಟ್ ಕಳ್ಸಿದ್ದೆ. ಅಲ್ಲಿ ಗುಡಿದ ನೋವು ಬಂದಿಲ್ಲ. ಮತ್ತ ಅವ್ರು 50ನೇ ಸ್ನೇಹ ಪಿಲ್ಗ 100 ರೂಪಾಯಿ ಕೊಟ್ಟು ಹೋದ್ರು. ಯಾರು ನೋಡ್ರಿ ಬರೀ ವಿಡಿಯೋ ನೋಡಿ ನಮ್ಮನ್ನ ಇಷ್ಟು ಇದು ಮಾಡ್ತಿರ್ತೀರಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ನಮ್ಮ ಸಿಸ್ಟರ್ ಅವ್ರಿಗೂ ಥ್ಯಾಂಕ್ಸ್ ನೋಡ್ರಿ. ಓಕೆ, ಈ ಒಂದು ಪ್ರೀತಿ ವಿಶ್ವಾಸ ಇದೇ ತರ ಇರ್ಲಿ, ಅದನ್ನ ಉಳಿಸ್ಕೊಂಡು ಹೋಗಾಗ ನಾ ಪ್ರಯತ್ನ ಪಡ್ತೀನಿ ಅಷ್ಟೇ. ಬ್ಯಾಸ್ಗಿಂದಾಗ ಒಂದ್ ಸ್ವಲ್ಪ ಕೊಬ್ಬರಿನ ಹಚ್ಕೊಂಡು ತಲೆಗೆ ಈ ತರ ನೈಸ ಮಾಲಿಶ್ ಮಾಡ್ಬೇಕ್ರಿ. ತಲೆಗೂ ತಂಪ, ಕಣ್ಣಿಗೂ ತಂಪ, ಒಂಥರ ರಿಲೀಫ್ ಆದಂಗ ಆಗ್ತದ. ಹಿಂಗೆ ಅದೇ ತರ ತಲೆಗೆ ಮಾಲಿಶ್ ಮಾಡ್ಕೊಂಡು ಕೈ ಎಲ್ಲ ಎಣ್ಣೆ ಆಗಿರ್ತೈತಿ ನೋಡ್ರಿ. ಅದನ್ನ ಒಂದ್ ಸ್ವಲ್ಪ ಮಾರಿ ಮ್ಯಾಗ ಕೈ ಮ್ಯಾಗ ಸವರ್ಕೊಂಡ್ಬಿಡ್ಬೇಕ್ರಿ. ಎಣ್ಣೆ ವೇಸ್ಟು ಆಗಂಗಿಲ್ಲ. ಮತ್ತೆ ಕೈನು ಮೆತ್ತಗಿರ್ತಾವ. ನೀವು ಬೇಕಿದ್ರ ಒಂದ್ಸರಿ ಟ್ರೈ ಮಾಡ್ರಿ. ಕೊಬ್ಬರಿ ಎಣ್ಣೆಲೆ ತಲೆ ಮಾಲಿಶ್ ಮಾಡ್ಕೋರಿ. ಈ ತರ ಸೊ ಕೈಗೆ ಮೈಗೆ ಮಾರಿಗೆ ಅದ್ರಾಗ ಸ್ಕಿನ್ನಿಗೂ ಕೂಡ ಈ ತರ 1 2 3 ನಿಮಿಷ ಮೇಲ್ಗಡೆಯಿಂದ ಕೆಳಗಡೆ ಅಲ್ಲ, ಕೆಳಗಡೆಯಿಂದ ಮೇಲ್ಗಡೆ ಈ ತರ ನೋಡ್ರಿ. ಈ ತರ ಮಾಲಿಶ್ ಮಾಡ್ಕೋರಿ. ಸಾಧ್ಯ ಆದ್ರೆ 1 2 ನಿಮಿಷ ಆದ್ರೆ ಆತರ ಮಾಡ್ಕೋರಿ. ಬೆಳಿಗ್ಗೆ ಎದ್ದು ಲೈಟ್ ಆಗಿ ಬೆಚ್ಚಗಾಗಿರ್ಬೇಕು ನೀರ. ಊರ್ ಬೆಚ್ಚಗಂತಾರ ನೋಡ್ರಿ, ಆ ತರದ ನೀರಿನೊಳಗ ಹಿಂಗ ಗಚ್ಚ ಹಿಂಗ ಮುಖ ಎಲ್ಲ ತಿಕ್ಕೊಂಡು ಸಾಬೂನು ಹಚ್ಕೋರಿ. ಇರ್ಲಿಕ್ಕಂದ್ರ ಹಂಗೆ ಸ್ನಾನ ಮಾಡ್ರಿ. ಮುಖ ಎಷ್ಟು ಸಾಫ್ಟ್ ಆಗ್ತದ ಮತ್ತೆ ಎಷ್ಟು ಹೊಳಪು ಬರ್ತದ. ನೀವೇ ಟ್ರೈ ಮಾಡ್ರಿ. ಸೊ ಈಗ ನಾನೇ ಎಣ್ಣೆ ಹಚ್ಕೊಂಡಿನಿ. ಈ ನನ್ನ ಮಗನೀಗ ಒಂದ್ ಸ್ವಲ್ಪ ಮಧ್ಯಾಹ್ನ ಇಲ್ಲೇ ಮುಕ್ಕೋರಪ್ಪ ಅಂತಂದೆ. ಮುಕ್ಕೊಂಡಾನ ಒಂದು ಕೊಡ ಹುಚ್ಚೈದ ನೀನು. ಅದಕ್ಕೆ ಅದು ಹಳೇದು ಟವಲ್ ಇತ್ರಿ, ಅಷ್ಟು ದಪ್ಪ ಐತಿ. ಅಷ್ಟು ದಪ್ಪ ಚಂದಾಗ ಮಾಡೋದು. ಟಾರ್ಚ್ ಹಚ್ಬೇಡ ಮೊಬೈಲ್ದಾಗ. ನೀನು ಯಾರಾದ್ರು ಆಗೋಪನ್ ಮಾಡತ್ತಾರ ನಿನಗೆ ಇದ್ದುದು ಎಷ್ಟು ವಿಡಿಯೋಗಳು ಡಿಲೀಟ್ ಮಾಡ್ತೀನಿ ನಾನು. ಗ್ಯಾಲರಿ ಎಲ್ಲ ತುಂಬಿಸಿಟ್ಟಿರ್ತಾರ. ಯಾವಾಗಾರ ಒಂದು ವಿಡಿಯೋ ಮಾಡ್ರಪ್ಪ ಒಂದಿಷ್ಟು ಕೈಯಾಗ ಕೊಟ್ಟಿನಂದ್ರ ಮುಗೀತ. ಅದಕ್ಕೆ ಇಲ್ಲದ ಮಾಡಕ್ ಚಾಲು ಮಾಡ್ತಾನ. ನಾ ಎಟ್ಟು ಹೇಳ್ತೀನಿ ಅಟ್ಟೆ ಮಾಡ್ರಿ. ನೀವು ಇಲ್ಲದ್ ಮಾಡಕ್ ಹೋಗ್ಬೇಡ್ರಿ ಅಂತ ತಲೆ ಕೆಲ್ಸ್ಬೇಡ್ರಿ. ಇಲ್ಲಿ ಒಂದ್ರೆ ಇಲ್ಲಿ ಮಾಡಿ ಇಟ್ಟಿದ್ದಿಲ್ಲಿ ಒಂದು ಹಂಡೆ ಹುಚ್ಚು ಇದು. ಈಗ 2 ದಿನ ಆಯ್ತ್ರಿ. ಈಗ ಅವಂದು ಹಾಕಿಂದು ಬ್ಲಾಂಕೆಟ್ ಹೋಗ್ತೀನಿ. ಗದೆ ಹೊಲಸು ಗಬ್ಬು ನಾರ್ತದ ಅಂತೇಳಿ ಇವತ್ತರ ಎಲ್ಲಾ ಸ್ವಚ್ಛಗ ಎಲ್ಲ ಝಾಡ್ಸಿ ಮಾಡಿ ಬಿಸ್ಲಿಗೆ ಇದು ಹುಚ್ಚ ನಾರ್ತೈತಿ. ಇಲ್ಲಿ ಡಸ್ಟ್ಬಿನ್ ಇಟ್ಟಿರ್ತೀನಿ ಗ್ಯಾಲರಿ ಒಳಗ. ಒಗ್ಯಾಣ ಇಲ್ಲೇ ಒಣಾಕ್ತೀನಿ. ಹುಚ್ಚು ಇದ್ ಕೌದಿ ಇಲ್ಲೇ ಒಣಾಕ್ತೀನಿ ಗ್ಯಾಲರಿಯಾಗ. ಈ ರೂಮ್ದಾಗ ಇಷ್ಟು ಸೊಳ್ಳೆ ಆಗ್ಯಾವ್ರಿ. ಆ ಪರಿ ಸೊಳ್ಳೆ ಆಗ್ಯಾವ. ಹುಚ್ಚಿಗೆ ಆಟಕ್ಕ ಸಣ್ಣವಲ್ಲ ಅವೇನ್ ಪಿಲ್ಯ. ಬೇರೆ ಕಡೆ ಈಗ ಹಳ್ಳ್ಯಾಗಾರ ಎಲ್ಲಾರು ಹೊರಗೆ ಒಣಗಿಸಿ ಮಾಡಿ ಮನ್ಯಾಗ ಮಡಿಸಿಡ್ಬೋದು, ಯೂಸ್ ಮಾಡ್ಬೋದು. ಗಿಲ್ಲಿದಿಲ್ಲ ಆಗೈತೆ ಆ ತರ ಆಗತ್ತದ. ಮತ್ತೆ ಈಗ ಅಷ್ಟು ಹಣ್ಣ ಮಠ ಇವತ್ತ ಎಲ್ಲ ನೀಟಾಗಿ ಜಾಡಿಸಿ ಮಾಡಿ ಅಷ್ಟು ಬೆಡ್ಶೀಟ್ ಕವರ್ ಅದನ್ನೆಲ್ಲ ಹಾಕಿನಿ. ಇಲ್ಲಿ ಒಂದು ಗಳಿಗಾಗ ಅಷ್ಟು ಹುಚ್ಚು ಹೊಡ್ದಾನ. ಈಗ ಅಲ್ಲಿನೂ ಹಂಗ ಇಲ್ಲಿನೂ ಹಿಂಗೆ. ಇದೊಂದಿಟ್ಟು ಬಿಸ್ಲಿಗೆ ಹಾಕಿ ಬಂದಿವಿ ಅಂದ್ರ ನಮಗೂ ನಿಂಪುಣ್ರಿ. ಇಲ್ಲಿಕಂದ್ರ ಒಂಥರ ಇನ್ಫೆಕ್ಷನ್ ಆದಂಗಾಗಿ ಮೈ ಎಲ್ಲ ತುರಿಸ್ತೈತ್ರಿ. ಗಾದ್ರಿ ಎದ್ದಂಗ ಆಗ್ಬಿಡ್ತೈತಿ. ನಾವು ಸಣ್ಣವ್ರಿದ್ದ ಭಾಳ ದೊಡ್ಡ ಭಾಳ ವರ್ಷ ಒಯ್ದೀವಿ ಅಂತ ಹೇಳ್ತಾರ.
ನಮಗೆ ಅವಾಗಿಂದ ಅಷ್ಟು ತರಕಿಲ್ಲ. ಈಗಿನ ಮಕ್ಳು ಸ್ವಲ್ಪ ಆ ಥರದ್ದು ಮಾಡೋದು ಕಡಿಮೆ ಬಿಡ್ರಿ, ಒಬ್ಬೊಬ್ರಿಗೆ ಇದು ಇರ್ತೈತಿ. ಬಟ್ ಆದ್ರೆ ಮಾಡಕ್ಕೆ ಎಲ್ಲ ಥರದ್ದು ಒಬ್ಬೇಕಲ್ಲ, ಹಂಗಾಗಿ ಸಿಟ್ಟು ಬರುತ್ತಾ. ಈ ಬ್ಲಾಗ ಹೆಂಗೆ ಅನ್ಸಿತ್ತು ನಮ್ಗೆ ಗೊತ್ತಿಲ್ಲ. ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ, ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಕೂದಲ ಎಣ್ಣೆ ಹಚ್ಕೊಂಡ್ಮ್ಯಾಗ ಎಷ್ಟು ಸಾಫ್ಟ್ ಅಂತ ಅನ್ಸಕತ್ತಾವ್ರಿ, ಅಂದ್ರೂ ಕೂಡ ಸ್ವಲ್ಪ ಉದ್ರಾಕತ್ತಾವ. ಈ ಬ್ಲಾಗನ್ನು ಜಾಸ್ತಿ ಏನು ಇದು ಮಾಡ್ಕೊಳಕ್ಕಾಗಿಲ್ಲ. ಓಕೆ, ಇಷ್ಟೇ ಇವತ್ತಿನ ಬ್ಲಾಗ. ನೆಕ್ಸ್ಟ್ ಬ್ಲಾಗೊಂದಿಗೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.